ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಶ್ರೀಕಂಠ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಯೋಗರಾಜ್ ಭಟ್ರ ಸಾಲುಗಳು ನಿಜ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೂವ್ ಆಗ್ತಾನೆ ಇರುತ್ತೆ ಸದ್ಯ ಇದಕ್ಕೆ ಹೋಲುವಂತೆ ಭಾರತ ಮಹಿಳಾ ಕ್ರಿಕೆಟ್ ಟೀಮ್ನ ಮಹಿಳಾ ಮಣಿಗಳೇ ಸಾಕ್ಷಿ ಅಂದ್ರೆ ತಪ್ಪಾಗೋದಿಲ್ಲ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ತಂಡವನ್ನ ಬಗ್ಗು ಬಡಿಯೋ ಮೂಲಕ ವಿಶ್ವಕಪ್ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಚಾಂಪಿಯನ್ಸ್ಗೆ ಐಸಿಸಿ ವಿಶ್ವಕಪ್ ಟ್ರೋಫಿಯನ್ನ ಹಸ್ತಾಂತರಿಸಿದ್ದಾರೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ಹಸ್ತಾಂತರಿಸಿರೋ ಟ್ರೋಫಿಯನ್ನ ಕೆಲವೇ ನಿಮಿಷದಲ್ಲಿ ಹಿಂಪಡೆಯಲಾಗಿದೆ ಹಾಗಾದ್ರೆ ಚಾಂಪಿಯನ್ಸ್ಗೆ ಅವಮಾನ ಆಯ್ತಾ ಐಸಿಸಿ ಈ ರೀತಿ ಮಾಡಿದಾದ್ರೂ ಯಾಕೆ ಎನ್ನುವಂತಹ ಎಲ್ಲಾ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಸೌತ್ ಆಫ್ರಿಕಾ ತಂಡವನ್ನ ಬಗ್ಗು ಬಡಿದ ಭಾರತದ ಮಹಿಳಾ ಮಣಿಗಳು ಚಾಂಪಿಯನ್ಸ್ ನಿಂದ ವಿಶ್ವಕಪ್ ಟ್ರೋಫಿಯನ್ನ ಹಿಂಪಡೆಯುತ್ತಾ ಐಸಿಸಿ ಟ್ರೋಫಿ ವಾಪಸ್ ಏನಿದು 26 ವರ್ಷದ ಹಿಂದಿನ ನಿಯಮ ಡಿವೈ ಪಾಟೀಲ್ ಮೈದಾನದಲ್ಲಿ ನಡೆದ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 298 ರನ್ ಕಲೆ ಹಾಕಿದ್ರು ಈ ಗುರಿಯನ್ನ ಬೆನ್ನತ್ತಿದ ಸೌತ್ ಆಫ್ರಿಕಾ ತಂಡ 45.3 ಓವರ್ಗಳಲ್ಲಿ 246 ರನ್ ಗಳಿಸಿ ಆಲ್ಔಟ್ ಆಗುವ ಮೂಲಕ 52 ರನ್ಗಳಿಂದ ಸೋಲೊಪ್ಪಿಕೊಂಡಿತ್ತು ಹೌದು ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡವು ಮಹಿಳಾ ವಿಶ್ವಕಪ್ ಗೆಲ್ಲುವ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸನ್ನ ನನಸು ಮಾಡಿದ್ದಾರೆ ಸೌತ್ ಆಫ್ರಿಕಾ ತಂಡವನ್ನ ಬಗ್ಗು ಬಡಿಯುವ ಮೂಲಕ ಟೀಂ ಇಂಡಿಯಾ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿತ್ತು ವಿಶ್ವಕಪ್ ಚಾಂಪಿಯನ್ ಪಟ್ಟದ ಬೆನ್ನಲ್ಲೇ ಐಸಿಸಿ ಅಧ್ಯಕ್ಷ ಜೈ ಶಾ ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ಗೆ ವಿಶ್ವಕಪ್ ಟ್ರೋಫಿಯನ್ನ ಹಸ್ತಾಂತರಿಸಿದ್ರು ಆದರೆ ಈ ಟ್ರೋಫಿಯನ್ನ ಐಸಿಸಿ ಹಿಂಪಡೆದುಕೊಳ್ಳಲಿದೆ ಎಂಬ ವಿಚಾರ ಅನೇಕರಿಗೆ ಗೊತ್ತಿಲ್ಲ ಹೌದು ಐಸಿಸಿ ನಿಯಮದ ಪ್ರಕಾರ ಚಾಂಪಿಯನ್ ತಂಡಕ್ಕೆ ನೀಡಲಾದ ಟ್ರೋಫಿಯನ್ನ ಫೋಟೋ ಶೂಟ್ ಬಳಿಕ ಹಿಂಪಡೆಯಲಾಗುತ್ತೆ ಅಲ್ಲದೆ ಬದಲಾಗಿ ಆ ಟ್ರೋಫಿಯ ಪ್ರತಿಕೃತಿಯನ್ನ ನೀಡಲಾಗುತ್ತದೆ ಅಂದ್ರೆ ನಕಲಿ ಟ್ರೋಫಿಯನ್ನ ಹಸ್ತಾಂತರಿಸಬೇಕಾಗುತ್ತದೆ ಐಸಿಸಿ ಇಂತಹದ್ದೊಂದು ನಿಯಮವನ್ನ ರೂಪಿಸಿರುವುದು 26 ವರ್ಷಗಳ ಹಿಂದೆ ಈ ನಿಯಮದ ಪ್ರಕಾರ ಯಾವುದೇ ತಂಡಕ್ಕೆ ಮೂಲ ಟ್ರೋಫಿಯನ್ನ ನೀಡಲಾಗುವುದಿಲ್ಲ ಬದಲಾಗಿ ಅದನ್ನೇ ಹೋಲುವ ಮತ್ತೊಂದು ಡಮ್ಮಿ ಟ್ರೋಫಿಯನ್ನ ನೀಡಲಾಗುತ್ತದೆ 11 ಕೆಜಿ ತೂಕ 60 ಸೆಂಟಿಮೀಟರ್ ಎತ್ತರ 3 ಬೆಳ್ಳಿ ಸ್ತಂಭ ಹೊಂದಿದೆ ಟ್ರೋಫಿ ಕಳ್ಳತನ ಹಾನಿ ತಡೆಯೋಕೆ ಐಸಿಸಿ ಮಾಸ್ಟರ್ ಪ್ಲಾನ್ ಏನು ಮೂಲ ಟ್ರೋಫಿಯನ್ನ ಏನು ಮಾಡಲಿದ್ದಾರೆ ಅನ್ನೋದಾದ್ರೆ ಚಾಂಪಿಯನ್ ತಂಡಕ್ಕೆ ಹಸ್ತಾಂತರಿಸಿದ ಮೂಲ ಟ್ರೋಫಿಯನ್ನ ಹಿಂಪಡೆದ ಬಳಿಕ ಅದನ್ನ ದುಬೈನಲ್ಲಿರುವ ಐಸಿಸಿ ಕಚೇರಿಯಲ್ಲಿ ಇರಿಸಲಾಗುತ್ತದೆ ಅಲ್ಲದೆ ಮುಂದಿನ ಏಕದಿನ ವಿಶ್ವಕಪ್ ವರೆಗೂ ಮೂಲ ಟ್ರೋಫಿ ಐಸಿಸಿ ಕಚೇರಿಯಲ್ಲೇ ಇರಲಿದೆ ಇನ್ನು ಐಸಿಸಿ ಟ್ರೋಫಿಯನ್ನ ಹಿಂಪಡೆಯುವ ನಿಯಮವನ್ನ ಜಾರಿಗೊಳಿಸಿರುವುದು ಮೂಲ ಟ್ರೋಫಿಯ ಕಳ್ಳತನ ಅಥವಾ ಹಾನಿಯನ್ನ ತಡೆಯಲು ಅಂದ್ರೆ ಐಸಿಸಿ ಆಯೋಜಿಸುವ ಟೂರ್ನಿಗಳಿಗೆ ಒಂದೊಂದು ಟ್ರೋಫಿಗಳನ್ನ ವಿನ್ಯಾಸಗೊಳಿಸಲಾಗಿದೆ ಹೀಗಾಗಿ ಈ ಒರಿಜಿನಲ್ ಟ್ರೋಫಿಗಳಿಗೆ ಹಾನಿಯಾಗುವುದನ್ನ ತಡೆಯಲು ಐಸಿಸಿ ಮೂಲ ಟ್ರೋಫಿಯನ್ನ ಹಿಂಪಡೆಯುತ್ತದೆ ಒರಿಜಿನಲ್ ಟ್ರೋಫಿಗಳಿಗೆ ಹಾನಿಯಾಗುವುದನ್ನ ತಡೆಯಲು ಐಸಿಸಿ ಮೂಲ ಟ್ರೋಫಿಯನ್ನ ಹಿಂಪಡೆಯುತ್ತದೆ ಬದಲಾಗಿ ಅದನ್ನೇ ಹೋಲುವ ಡಮ್ಮಿ ಟ್ರೋಫಿಯನ್ನ ನೀಡಲಾಗುತ್ತದೆ ಇನ್ನು ಮಹಿಳಾ ಏಕದಿನ ವಿಶ್ವಕಪ್ ಟ್ರೋಫಿಯು ಸರಿಸುಮಾರು 11 ಕೆಜಿ ತೂಕವಿದ್ದು ಸುಮಾರು 60 ಸೆಂಟಿಮೀಟರ್ ಎತ್ತರವಿದೆ ಇದು ಸ್ಟಂಪ್ಗಳು ಮತ್ತು ಬೇಲ್ಗಳಂತಹ ಆಕಾರದ 3 ಬೆಳ್ಳಿ ಸ್ತಂಭಗಳನ್ನ ಹೊಂದಿದ್ದು ಅದರ ಮೇಲೆ ಚಿನ್ನದ ಗ್ಲೋಬ್ ಅನ್ನ ಇರಿಸಲಾಗಿದೆ ಇನ್ನು ಟ್ರೋಫಿಯ ಮೇಲೆ ಎಲ್ಲ ವಿಜೇತ ತಂಡಗಳ ಹೆಸರುಗಳನ್ನ ಕೆತ್ತಿಸಲಾಗಿದೆ ಕಳೆದ 13 ಆವೃತ್ತಿಗಳಲ್ಲಿ ಆಸ್ಟ್ರೇಲಿಯಾ 7 ಇಂಗ್ಲೆಂಡ್ 4 ನ್ಯೂಜಿಲೆಂಡ್ 1 ಬಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ್ದವು ಇದೀಗ ಟೀಂ ಇಂಡಿಯಾ ಚೊಚ್ಚಲ ಬಾರಿ ವಿಶ್ವಕಪ್ ಗೆದ್ದು ಟ್ರೋಫಿ ಮೇಲೆ ತನ್ನ ಹೆಸರು ಕೂಡ ಅಚ್ಚಾಗುವಂತೆ ಮಾಡಿದೆ
ನೋಡಿದ್ರಲ್ಲ ವೀಕ್ಷಕರೇ, ಐಸಿಸಿಯ 26 ವರ್ಷದ ಹಿಂದೆ ಜಾರಿಯಾಗಿರೋ ನಿಯಮ ಹೇಗಿದೆ ಅಂತ. ಕಷ್ಟಪಟ್ಟು ಬೆವರು ಸುರಿಸಿ ಚಾಂಪಿಯನ್ಸ್ ಆದರೂ ಕೂಡ ಒರಿಜಿನಲ್ ಟ್ರೋಫಿ ಚಾಂಪಿಯನ್ಸ್ ಪಾಲಾಗೋದಿಲ್ಲ. ಬದಲಿಗೆ ಡಮ್ಮಿ ಟ್ರೋಫಿಗೆ ತೃಪ್ತರಾಗಬೇಕಾಗಿದೆ. ಇದನ್ನೆಲ್ಲ ಸೈಡ್ಗೆ ಇಟ್ಟರೆ ನಮ್ಮ ಭಾರತದ ಮಹಿಳಾ ಮಣಿಗಳು ವಿಶ್ವಕಪ್ ಗೆದ್ದಿರೋದೇ ಹೆಮ್ಮೆಯ ಸಂಗತಿ. ಇನ್ನು ಐಸಿಸಿಯ ಟ್ರೋಫಿ ಹಿಂಪಡೆಯೋ ಈ ನಿಯಮ ಸರಿ ಅನ್ಸುತ್ತಾ, ತಪ್ಪನ್ಸುತ್ತಾ? ಮಿಸ್ ಮಾಡದೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.